ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 13 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ರಿವ್ಯೂ ಮಾಡ್ಕೊಂತ ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಸತೀಶ್ ಅವರು ಜಳಕ ಮಾಡಕ್ಕೆ ಹೋಗಿರ್ತಾರೆ. ಬೇಗ ಬರ್ತಿಲ್ಲ. ಬೇಜಾರು ಮಾಡ್ಕೊಂಡು ಚಂದ್ರಪ್ರಭಾ ಅವರು ನೀರು ಕುಡಿಯೋಕೆ ಅಂತೇಳಿ ಬೆಲ್ಟ್ ಬಿಚ್ಕೊಂಡು ಹೋಗ್ತಾರೆ. ಈ ಒಂದು ವಿಚಾರನ ಇಟ್ಕೊಂಡು ಎಲ್ಲರೂ ಮನೆಯವರೆಲ್ಲರೂ ಸೇರ್ಕೊಂಡು, ಯಾಕೆ ನೀವು ಬೆಲ್ಟ್ ಬಿಚ್ಕೊಂಡು ಬಂದ್ರಿ, ನೀವು ನಮಗೆ ಶಿಕ್ಷೆ ಸಿಗ್ತೈತಿ, ಅದಕ್ಕೋಸ್ಕರ ನೀವು ಯಾಕೆ ಬಂದ್ರಿ ಅಂತೇಳಿ ಚಂದ್ರಪ್ರಭಾ ಅವ್ರ ಜೊತೆ ಜಗಳ ಮಾಡ್ತಾರೆ. ಅವ್ರು ಬರ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂತೇಳಿ ಚಂದ್ರಪ್ರಭಾ, ನೀವು ಕಾಯ್ಬೇಕು ಅಂತೇಳಿ ಎಲ್ಲರೂ ಸೇರ್ಕೊಂಡು ಚಂದ್ರಪ್ರಭಾ ಅವರಿಗೆ ನಾನು ಕಾಯಕ್ ಆಗಂಗಿಲ್ಲ ಅಂತೇಳಿ ಸಿಟ್ಟಲ್ಲಿ ಗ್ಲಾಸ್ನ ಹೊಡೆದಾಕ್ಬಿಡ್ತಾರೆ ಚಂದ್ರಪ್ರಭಾ ಅವರು. ಎಲ್ಲರೂ ಕೂಡ್ಕೊಂಡು ಅವ್ರನ್ನ ಸಮಾಧಾನ ಪಡಿಸಿ ಸತೀಶ್ ಅವ್ರ ಬರೋದನ್ನ ಕಾಯ್ತಾ ಕುಂತ್ಕೊಳ್ತಾರೆ ಬಾತ್ರೂಮ್ ಹತ್ರ. ಸತೀಶ್ ಅವ್ರು ಹೇಳ್ತಾರೆ, ನಂದಾಗೋವರೆಗೂ ನಾನು ಬರೋಲ್ಲ, ಏನು ಬೇಕಾದ್ರೂ ಆಗಲಿ, ಏನು ಬೇಕಾದ್ರೂ ಹೋಗ್ಲಿ, ನಾನು ಸ್ನಾನ ಮಾಡೋವರೆಗೂ ಮಾತ್ರ ನಾನು ಬರೋಂಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಹೋದ ನಂತರ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಅರ್ಜೆಂಟ್ ಇದ್ದವರು ಹೋಗ್ಬೋದು, ಕಾಯಬೇಕು ಅಂತ ಸತೀಶ ಕಾಯಂಗಿಲ್ಲ ಅಂತ ಚಂದ್ರಪ್ರಭಾ. ಅಶ್ವಿನಿ ಗೌಡ ಅವರು ಎಂಟ್ರಿ ಕೊಟ್ಟು ಒಂದೊಳ್ಳೆ ಡಿಸಿಷನ್ ಮಾಡಿದ್ರು ಅಂತ ಹೇಳ್ಬೋದು. ಜನ ನೋಡ್ತಿರ್ತಾರೆ, ನಾವಾದರೂ ಅವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಒಂದು ಮೆಚ್ಯೂರ್ಡ್ ಆಗಿ ಅವ್ರನ್ನ ಟ್ರೀಟ್ ಮಾಡೋಣ. ಅವ್ರಂಗೆ ಆದ್ನಪ್ಪ ಅಂದ್ರೆ ನಮಗೂ ಅವ್ರಿಗೆ ಏನು ವ್ಯತ್ಯಾಸ ಇರ್ತೈತಿ ಅಂತೇಳಿ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರು ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ಇಲ್ಲಿ. ಸೊ ಇದಾದ ನಂತರ ಗಿಲ್ಲಿ ಜೊತೆನೂ ಜಗಳ ಮಾಡ್ತಾರೆ ಸತೀಶ್ ಅವರು. ಹೆಂಗ ಮಾಡ್ಕೊಂಡು ಕಾಸಿ ಚಂದ್ರಪ್ರಭಾ ಅವ್ರ ಜೊತೆ ಸಾರಿ ಕೇಳಿ ಗ್ಲಾಸ್ನ ಹೊಡೆದಿರೋದನ್ನ ಕಸನ ಗೂಡಿಸಿ ತೆಗೆದಾಕ್ತಾರೆ. ಇದ್ರ ನಡುವೆ ಗಿಲ್ಲಿದು ಕಾವ್ಯಂದು ಕಾಮಿಡಿ ಶುರು ಆಗುತ್ತೆ. ಒಂದು ಕೊಟ್ರೆ 3 ಕೊಡ್ತಾಳಂತೆ ಕಾವ್ಯ. ಸುಮ್ಮನಿರ್ಲಾರ್ದೆ ಗಿಲ್ಲಿ ಒಂದ್ ಏಟು ಹಿಂಗ್ ಬಡಿತಾನೆ ಬೆನ್ನಿಗೆ. ಕಾವ್ಯ ಕೋಪಗೊಂಡು 4 ಬಿಡ್ತಾಳೆ ಏಟು. ತಿರ್ಗ ಒಂದು ಡೈಲಾಗ್ ಹೇಳ್ತಾಳೆ, ನೀನು 1 ಕೊಟ್ರೆ ನಾನು 3 ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಿಲಿ ಅವರು 1 ಕೊಟ್ರೆ 3 ಕೊಡ್ತೀಯ, ತಡೆ ಅಂತೇಳಿ ಪ್ಲೇಯಿಂಗ್ ಕಿಸ್ ಕೊಡ್ತಾನೆ. ಆಗ ತೂತು ಅಂತ ಹೋಗಿದ್ದಾಳೆ ಕಾವ್ಯ. ಅಷ್ಟೊಂದು ಹುಡುಗಿಯರಲ್ಲಿ ಆಕ್ಟಿವ್ ಮತ್ತು ಹೈಲೈಟ್ ಆಗೋದು ನಮ್ಮ ಕಾವ್ಯ ಅಂತ ಹೇಳ್ಬೋದು. ಅದಾದ ನಂತರ ಕಂಬದ ಮೇಲಿನ ಮೊಟ್ಟೆ ಅಂತೇಳಿ ಒಂದು ಗೇಮ್ ಆರಂಭವಾಗುತ್ತೆ. 5 ಡಬ್ಬಿಗಳನ್ನು ಜೋಡಿಸಿ ಅದರ ಮೇಲೆ ಮೊಟ್ಟೆ ಇಟ್ಟು ಕಂಬದ ಮೇಲೆ ಒಂದು ಬುಟ್ಟಿ ಇರ್ತೈತಿ. ಆ ಬುಟ್ಟಿ ಒಳಗೆ ಅವನ ಮೊಟ್ಟೆಯನ್ನು ಹಾಕಬೇಕಾಗುತ್ತೆ. ಕಡಿಮೆ ಸಮಯದಲ್ಲಿ ಗೆದ್ದವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗುತ್ತಾರೆ. ಸೊ ಒಂಟಿ ತಂಡದ ಪರವಾಗಿ ಅಶ್ವಿನಿ, ಧ್ರುವಂತ್, ಧನುಷ್ 3 ಆಡ್ತಾರೆ. ಜಂಟಿ ತಂಡದ ಪರವಾಗಿ ಗಿಲ್ಲಿ, ಮಾಳು, ಚಂದ್ರಪ್ರಭಾ ಇವ್ರು 3 ಆಡ್ತಾರೆ. ಜಂಟಿ ತಂಡದವರು ಕಡಿಮೆ ಸಮಯ ಅಂತರದಲ್ಲಿ ಗೆಲ್ತಾರೆ. ಸ್ಪಂದನ ಮತ್ತು ಮಾಳು ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗುತ್ತಾರೆ. ಇವ್ರನ್ನ ಆಯ್ಕೆ ಮಾಡತಕ್ಕಂಥ ಒಂದು ವಿಧಾನ ಏನಿದೆ, ಒಪಿನಿಯನ್ ಏನಿದೆ, ಅವು ತುಂಬಾ ಒಂದು ಯುನಿಕ್ ಆಗಿ ಚೆನ್ನಾಗಿದ್ವು ಅಂತ ಹೇಳ್ಬೋದು. ಈ ಗಿಲ್ಲಿಗೂ ಧನುಷಿಗೂ ಕಿರಿಕಾಗುತ್ತೆ ಸ್ಮಾಲ್ ಆಗಿ. ಗಿಲ್ಲಿ ಆಟ ಆಡಿ ಗೆದ್ದಿದ್ದಕ್ಕೋಸ್ಕರ ಸರಿ ಉರ್ಸ್ತಾ ಇದ್ದ. ಇದನ್ನ ತಡ್ಕೊಳಕ್ಕಾಗದೆ ಧನುಷ ಉರ್ಕೊಂಡ್ಬಿಟ್ಟ. ಧನುಷ್ ಅವರು ಕೋಲ್ ಕನ್ಕಸಿ ಮೊಟ್ಟೆ ಹಾಕಕ್ಕೆ ಹೋಗಿದ್ರಲ್ಲ, ಅದ ಒಂದು ಸನ್ನಿವೇಶನ ಇಟ್ಕೊಂಡು ಆಕ್ಟ್ ಮಾಡಿ ತೋರಿಸಿದ್ರು ಗಿಲ್ಲಿ ಅವರು. ಈ ಒಂದು ಪಾಯಿಂಟ್ ಏನೈತಿ ಅದು ಧನುಷಿಗೆ ಇಷ್ಟ ಆಗೋದಿಲ್ಲ. ಸರಿ ರ್ಯಾಶ್ ಆಗಿ ಬಿಹೇವ್ ಮಾಡಿ ಅವ್ರನ್ನ ಸ್ವಲ್ಪ ಬೈತಾನೆ. ನನ್ನ ಜೊತೆ ಇವೆಲ್ಲ ಕಾಮಿಡಿ ಇಟ್ಕೊಳಕ್ ಹೋಗ್ಬೇಡ, ಹಂಗೆ ಹಿಂಗೆ ಅಂತೇಳಿ. ಆಯ್ತು ಬಿಡೋಣ ಅಂತೇಳಿ ಗಿಲ್ಲಿ ಅವ್ರು ಹೇಳ್ತಾರೆ. ಆದ್ರೂ ಕೇಳ್ತಾ ಇಲ್ಲ, ಪದೇ ಕೇಳ್ತಾ ಇದ್ದಾರೆ. ಗಿಲ್ಲಿ ಮಾಡೋ ಕಾಮಿಡಿ ತಾನು ನಗಕ್ಕೆ ಬರ್ತೈತಿ, ತನ್ನೇ ಏನೋ ಹಿಡ್ಕೊಂಡು ಕಾಸಿ ಏನೋ ಒಂದು ಕಾಮಿಡಿ ಮಾಡಿದ್ನ ಅಂತೇಳಿ ಸಹಿಸ್ಕೊಳಕ್ ಆಗಲಿಲ್ವ ಇವರಿಗೆ. ಇಷ್ಟು ರಶ್ ಆಗಿ ಮಾತಾಡೋದು ತುಂಬಾನೇ ಪ್ರಾಬ್ಲಮ್ ಆಗ್ಬೋದು ಅವರಿಗೆ. ಇದಾದ ನಂತರ ಗೇಮ್ ಇನ್ನೊಂದು ಆರಂಭವಾಗುತ್ತೆ. ಫೈನಲಿಸ್ಟ್ ಟಾಸ್ಕ್ಗೋಸ್ಕರ ಚೆಂಡುಗಳನ್ನು ಬುಟ್ಟಿಗೆ ಹಾಕಬೇಕು. ಇಲ್ಲಿ ಅಶ್ವಿನಿ ಗೌಡ ಅವರು ಕಾನ್ಫಿಡೆಂಟ್ ಇಂದ ಆಡಿ ಗೆಲ್ತಾರೆ, ಫೈನಲಿಸ್ಟ್ ಆಗಿ ಆಯ್ಕೆ ಆಗುತ್ತಾರೆ. ಸೊ ಇದಾದ ನಂತರ ಧ್ರುವ, ಮಲ್ಲಮ್ಮ, ರಕ್ಷಿತಾ 3 ಸೇರ್ಕೊಂಡು ಒಂದು ಮಾತಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಎಲ್ಲರೂ ನಾಟಕ ಮಾಡ್ತಾ ಇದ್ದಾರೆ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾವ ಮಾತಾಡ್ತಾ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಂತೇಳಿ ಧ್ರುವ ಅವರು ಕಾಮಿಡಿ ಮಾಡ್ತಾ ತಮ್ಮ ಒಂದು ಮನದಾಳದ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ ರಕ್ಷಿತಾಗೆ ಮತ್ತು ಮಲ್ಲಮ್ಮ. ಈ ಒಂದು ವಾರದ ಪರ್ಫಾರ್ಮೆನ್ಸ್ ಪ್ರಕಾರ ಬರೋದಾದ್ರೆ, ನನ್ನ ಪ್ರಕಾರ ಟಾಪ್ 3 ಯಾರ್ಯಾರಿದ್ದಾರೆ ವಿಚಾರಕ್ಕೆ ಬರೋದಾದ್ರೆ, ಅಶ್ವಿನಿ ಗೌಡ, ಗಿಲ್ಲಿ ನಟ, ಜಾನ್ವಿ ಅವರು, ಇವ್ರು 3. ಇನ್ನು ಬಾಟಮ್ 3ಯಲ್ಲಿ ನನ್ನ ಪ್ರಕಾರ ಯಾರು ಇರ್ತಾರೆ ಅನ್ನೋದಾದ್ರೆ ಮಾಳು, ಸ್ಪಂದನ, ಮಲ್ಲಮ್ಮ, ಆಮೇಲೆ ಅಭಿಷೇಕ್, ಅಶ್ವಿನಿ ಅವರು. ಈ ಜೋಡಿಗಳ ಬಂಧನವೇ ಸರಿ ಇಲ್ಲ. ಕೆಲವೊಬ್ಬರಿಗೆ ಪಾಸಿಟಿವ್ ಆಗಿದ್ರೆ, ಇನ್ನು ಕೆಲವೊಬ್ಬರಿಗೆ ನೆಗೆಟಿವ್ ಆಗಿದೆ. ಅಭಿಷೇಕ್ ಮತ್ತು ಅಶ್ವಿನಿಗಾಗಿ ಬರ್ತಿಲ್ಲ. ಹಿಂದಿನ ಕೆಲವೊಂದು ಎಪಿಸೋಡಲ್ಲಿ ಈ ಜೋಡಿನ ಕಟ್ ಮಾಡಿಬಿಡಿ ನನಗೆ ಅಂತೇಳಿ ಅಭಿಷೇಕ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಉಂಟು. ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಇವತ್ತಿನ ದಿನ ನಡೆದಿರ್ತಕ್ಕಂಥ ಒಂದು ಘಟನೆ ಏನಿದೆ ಅದನ್ನ ಸಹಿತ ಹೇಳ್ಬೋದು. ರಾಶಿಕಾ ಮತ್ತು ಮಂಜು ಇವರು ಒಂದೊಂದು ಸತಿ ಅಕ್ಕ ತಂಗಿರ್ತಾ ಇರ್ತಾರೆ, ಇನ್ನೊಂದ್ಸತಿ ಹಾವು ಮುಂಗ್ಸಿ ತರ ಇರ್ತಾರೆ. ಮಾಳು ಮತ್ತು ಸ್ಪಂದನ ಇವ್ರ ಬಗ್ಗೆ ಏನು ಒಪಿನಿಯನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತದೆ ನನಗೆ. ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.